ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನೆಕ್ಸ್ಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಾಗಲೂ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಯೋಜನೆಗಳಾಗಿರ್ಬೋದು ಅಥವಾ ಯಾವುದೇ ಹೊಸ ಮಾಹಿತಿ ಆಗಿರ್ಬೋದು, ಅಪ್ಡೇಟ್ಸ್ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ತಾನೆ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ, SIRನಿಂದ ಮತ ನಷ್ಟ ತಪ್ಪಿಸಲು DK ಶಿವಕುಮಾರ್ ಅವರು ಒಂದು ಹೊಸ ಹೆಜ್ಜೆನ ಇಟ್ಟಿದ್ದಾರೆ. ಹೌದು, ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂದ್ಬಿಟ್ಟು ಮೊನ್ನೆ ಕನಕಪುರ ರೋಡ್ ಶೋ ನಂತರ ಈ ಒಂದು ಅನೌನ್ಸ್ಮೆಂಟ್ನ ಮಾಡಿರೋದು. ಅಂದರೆ ಇವಾಗ ಏನು ಮತದಾರ ಪಟ್ಟಿ ವೋಟಿಂಗ್ ಲಿಸ್ಟ್ ಇರ್ತಲ್ಲ, ಸೊ ಅಲ್ಲೇನಾದರೂ ನಿಮ್ಮ ಹೆಸರು ಇಲ್ಲ ಅಥವಾ ನಿಮ್ಮ ಹೆಸರು ಏನಾರು ಡಿಲೀಟ್ ಆಯಿತು ಅಂತಂದರೆ ನಿಮಗೆ ಗ್ಯಾರಂಟಿ ಯೋಜನೆಗಳಿಂದ ಆಗಿರ್ಬೋದು, ಅಂದರೆ ಗೃಹಲಕ್ಷ್ಮಿಯಿಂದ ಆಗಿರ್ಬೋದು, ಗೃಹ ಜ್ಯೋತಿಯಿಂದ ಆಗಿರ್ಬೋದು, ಅಥವಾ ಯಾವುದೇ ಸರ್ಕಾರಿ ಯೋಜನೆಗಳ ಹಣ ಬರೋದಿಲ್ಲ. ಯಾಕಂದರೆ ಮತದಾನ ಇಲ್ಲ ಅಂದರೆ ನಿಮಗೆ ಗ್ಯಾರಂಟಿ ಹಣನೂ ಇಲ್ಲ, ಸರ್ಕಾರದಿಂದ ಯೋಜನೆಗಳ ಹಣನೂ ಇಲ್ಲ ಅಂದ್ಬಿಟ್ಟು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ. ಯಾಕೆ ಈ ಥರ ಸಡನ್ನಾಗಿ ಈ ಥರ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ನಿಮ್ಗೆ ಇವಾಗ ಅನ್ನಿಸ್ಬೋದು, ಯಾಕೆ ಈ ಥರ ಸಡನ್ನಾಗಿ ಅನೌನ್ಸ್ ಮಾಡ್ತಿದ್ದಾರೆ, ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಆಯ್ತಂದರೆ ಯಾಕೆ ಗ್ಯಾರಂಟಿ ಯೋಜನೆಗಳು ಬರೋದಿಲ್ಲ ಅಂತಂದರೆ, ಇವಾಗ SIR ಏನು ಮಾಡ್ತಿದ್ದಾರೆ, ಚುನಾವಣಾ ಆಯೋಗ ಯಾಕೆ ಈ ಥರ SIR ಬಗ್ಗೆ ನಮ್ಮ DK ಶಿವಕುಮಾರ್ ಅವರು ಅರಿವನ್ನ ಮೂಡಿಸ್ತಿದ್ದಾರೆ ಅಂತಂದರೆ, ಇವಾಗ SIR ಚುನಾವಣಾ ಆಯೋಗ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಅಂತಂದರೆ, ಇವಾಗ ಮನೆಗೂ ಕೂಡ ಚುನಾವಣಾ ಆಯೋಗದವ್ರು ಬರ್ತಾರೆ. ಹೌದು, ಒಂದು ಲೆಟರ್ನ ಕೊಡ್ತಾರೆ. ಆ ಲೆಟರಲ್ಲಿ ಏನಿರುತ್ತೆ, ನಾವು ಈ ಸತಿ ವೋಟ್ ಮಾಡ್ತಾ ಇದ್ದೀವಿ, ನಾವು ಈ ಒಂದು ರಾಜ್ಯದ ನಾಗರಿಕರು, ನಿಮ್ಮ ಡಾಕ್ಯುಮೆಂಟ್ನೆಲ್ಲ ವೆರಿಫೈ ಮಾಡ್ತಾರೆ, ನಿಮಗೆ ನಿಮ್ಮ ಹೆಸರು, ಅಡ್ರೆಸ್ಸು, ನಿಮ್ಮ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಆ ಒಂದು ಫಾರ್ಮಲ್ಲಿ ಚುನಾವಣಾ ಆಯೋಗದವ್ರು ಏನು ಮನೆಗೂ ಕೂಡ ಬರ್ತಾರೆ, ಆಫೀಸರ್ಸು ಒಂದು ಫಾರ್ಮ್ನ ಕೊಡ್ತಾರೆ. ಅಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸ್ ಕರೆಕ್ಟಾಗಿದೆಯಾ, ನಿಮ್ಮ ಅಡ್ರೆಸ್ ಆಗಿರ್ಬೋದು, ಹೆಸರು, ಏಜು, ನೀವು ಈ ಕರ್ನಾಟಕದ ನಾಗರಿಕರು ಅಂದ್ಬಿಟ್ಟು ಏನೇನೆಲ್ಲ ಇನ್ಫಾರ್ಮೇಷನ್ ಇದೆ ನಿಮ್ಮದೆಲ್ಲ ದಾಖಲೆಗಳನ್ನ ಚೆಕ್ ಮಾಡಿ ಆ ಫಾರ್ಮಲ್ಲಿ ಸೈನ್ ಹಾಕಿಸ್ಕೊಳ್ತಾರೆ. ಆ ಸೈನ್ ಹಾಕಿಸ್ಕೊಂಡಿದ್ದಾರೆ ಅಂತ ಅಂದರೆ ನೀವು ಚುನಾವಣಾ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುತ್ತೆ, ನೀವು ವೋಟಿಂಗಿಗೆ ಎಲಿಜಿಬಲ್ ಇದ್ದೀರಾ ಅಂತ. ಅಕಸ್ಮಾತ್ ಏನಾದ್ರು ನೀವು ಏನಾರ ಒಂದು ಲೆಟರ್ಗೆ ಸೈನ್ ಹಾಕಿಲ್ಲ ಅಂತಂದರೆ ನಿಮ್ಮ ವೋಟಿಂಗ್ ಲಿಸ್ಟನ್ನು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಡಿಲೀಟ್ ಮಾಡ್ತಾರೆ. ಅಂದರೆ ನಿಮ್ಮ ಹೆಸರು ತೆಗೆದಾಕ್ಬಿಡ್ತಾರೆ. ಸೊ ಆ ಹೆಸರು ತೆಗೆದಾಕಿದ್ದಾರೆ ಅಂತಂದರೆ ನಿಮಗೆ ಗ್ಯಾರಂಟಿ ಯೋಜನೆಗಳ ಹಣ ಬರಲ್ಲ. ಗೃಹಲಕ್ಷ್ಮಿಯಿಂದ ಆಗಿರ್ಬೋದು ಅಥವಾ ಗೃಹ ಜ್ಯೋತಿಯಿಂದ ಏನು ಉಚಿತವಾಗಿ ಕರೆಂಟ್ನ ಬಳಸ್ಕೊಳ್ತಿದ್ದೀರಾ ಅಥವಾ ಸರ್ಕಾರದ ಯಾವುದೇ ಯೋಜನೆಗಳಲ್ಲಿ ಅಪ್ಲೈ ಮಾಡಿ ಹಣ ತಗೋತಿದ್ದೀರಾ ಅಂದರೆ ನಾವೆಲ್ಲದೂ ಕ್ಯಾನ್ಸಲ್ ಮಾಡ್ತೀವಿ. ಕಂಪಲ್ಸರಿಯಾಗಿ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು. ಅಕಸ್ಮಾತ್ ಹೆಸರು ಡಿಲೀಟ್ ಏನಾಗುತ್ತೆ, ನೀವು ನಿಮ್ಮೂರಲ್ಲಿ ನಿಮ್ಮದು ವೋಟಿಂಗ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ, ಅಲ್ಲೂ ನಿಮ್ಮ ಊರು ಬೇರೆ ಇರುತ್ತೆ, ಅಥವಾ ನೀವು ಇವಾಗ ಕೆಲಸಕ್ಕೆ ಅಂತ ಬೇರೆ ಊರಿಗೆ ಬಂದಿರ್ತೀರ. ಸೊ ಅಂಥ ಟೈಮಲ್ಲಿ ನಿಮಗೆ ಅಲ್ಲಿ ಚುನಾವಣಾ ಆಯೋಗದವರು ಬಂದಾಗ ನಿಮಗೆ ಸೈನ್ ಹಾಕ್ಲಿಕ್ಕಾಗಲ್ಲ. ಆ ಥರ ಹೆಸರು ಡಿಲೀಟ್ ಆಯಿತು ಅಂದರೆ ಗ್ಯಾರಂಟಿ ಯೋಜನೆಗಳ ಹಣ ಕೂಡ ಕೊಡಲ್ಲ. ನೀವು ಆ ಥರ ಹೆಸರು ಡಿಲೀಟ್ ಆಯಿತು ಅಂದರೆ ಮತ್ತೆ ನೀವು ಅಪ್ಲೈ ಮಾಡಬೇಕಾಗತ್ತೆ ಚುನಾವಣಾ ಆಯೋಗಕ್ಕೆ. ನಿಮ್ಮ ಹೆಸರನ್ನ ಆ್ಯಡ್ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಒಂದು ಎಚ್ಚರಿಕೆನ ಸಂದೇಶನ ಕೊಟ್ಟಿದ್ದಾರೆ ನಮ್ಮ DK ಶಿವಕುಮಾರ್ ಅವರು. ಹೌದು, ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಡಿಲೀಟ್ ಆಯಿತು ಅಂದರೆ ಗ್ಯಾರಂಟಿ ಯೋಜನೆಗಳು ಕೂಡ ಇರಲ್ಲ, ಹಾಗೆ ಸರ್ಕಾರದ ಯಾವುದೇ ಯೋಜನೆಗಳು ಇರಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಿಮಗೆ ಚುನಾವಣಾ ಆಯೋಗದವರು ಪರಿಷ್ಕರಣೆಗೆ ಅಂತ ಬಂದಾಗ ನೀಟಾಗಿ ಎಲ್ಲ ಇನ್ಫಾರ್ಮೇಷನ್ನೆಲ್ಲ ನೋಡಿ ನಿಮ್ಮದು ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಾ ಅಂತ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಸೈನ್ ಹಾಕಿಸ್ಕೊಳ್ತಾರೆ. ಆ ಸೈನ್ ಹಾಕಿದ್ದೀರಾ ಅಂತಂದರೆ ಮತದಾನದ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಇರುತ್ತೆ, ಹಾಗೆ ಗ್ಯಾರಂಟಿ ಯೋಜನೆಗಳ ಹಣ ಕೂಡ ಬರುತ್ತೆ. ಇನ್ನು ಏನೇನೆಲ್ಲ ಚೇಂಜಸ್ ತರ್ತಾರೆ, ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಇದೇ ಆಗಿರುತ್ತೆ. ಐ ಹೋಪ್ ನಿಮಗೆ 30ನೇ ಕಂತಿನ ಹಣ ಕೂಡ ಬಂದಿದೆ ಅಂದ್ಕೊಂಡಿದ್ದೀನಿ. ಸೊ 30ನೇ ಕಂತಿನ ಹಣ ಬಂದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಈಗ 2ನೇ ಹಂತದ ಹಣ ಕೂಡ ರಿಲೀಸ್ ಆಗಿದೆ. ಆಲ್ರೆಡಿ ಒಂದು 4-5 ದಿವಸ ಆಯಿತು 2ನೇ ಹಂತದ ಹಣ ರಿಲೀಸ್ ಆಗಿ. ಐ ಹೋಪ್ ನಿಮಗೆಲ್ಲರಿಗೂ ಕೂಡ 30ನೇ ಕಂತಿನ ಹಣ ಬಂದಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ 30ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲ ಅಂತ. ಇನ್ನು 31ನೇ ಕಂತಿನ ಹಣದ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಏನೋ ಹಣ ರಿಲೀಸ್ ಆಗಿದೆ. 30-31 ಒಟ್ಟಿಗೆ ರಿಲೀಸ್ ಆಯಿತು. ಬಟ್ ಇವಾಗೆಲ್ಲ ಈ ಪರಿಷ್ಕರಣೆ ಅಂತೆ ಬಯೋಮೆಟ್ರಿಕ್ ಅಂತ ಹೇಳ್ತಿದ್ದಾರೆ. ಹಾಗೆ ಒಂದು ಕಡೆ ಮೃತಪಟ್ಟಿರೋರ
ಅಕೌಂಟ್ಗಳು ಕೂಡ ಪರಿಷ್ಕರಣೆ ಆಗ್ತಾಯಿದೆ. ಸೊ ಇದೆಲ್ಲ ನಡೀತಿರೋದ್ರಿಂದ 31ನೇ ಕಂತಿನ ಹಣ ಏನು ರಿಲೀಸ್ ಮಾಡ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಏನೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ. ಬಟ್ ಅವರು DBT ಮುಖಾಂತರ ಹಾಕ್ತಾರಾ ಅಥವಾ ಪರಿಷ್ಕರಣೆ ಆಗ್ತಾಯಿದೆ ಅದಾದಮೇಲೆ ಹಾಕೋಣ ಅಂತಾರ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ಅದ್ರ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಈ ಒಂದು ಚೇಂಜಸ್ ತರ್ತಿರೋದ್ರ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.